ರೀ, ನಾನು ನೋಡ್ತಿರೋದು ನಿಜನಾ? ಯಪ್ಪ, ಇದೇನ್ರಿ ಮನೆ ಒಳ್ಳೆ ಅರಮನೆ ಥರ ಇದೆ. ಯಪ್ಪ, ನಮ್ಮ ನವೀನ ಅದು ಯಾವ ಜನ್ಮದಲ್ಲಿ ಅದು ಏನು ಪುಣ್ಯ ಮಾಡಿದ್ನೋ ಏನೋ. ಯಪ್ಪ, ಇಂಥ ಮನೆಯಿಂದ ನಾನು ಸೊಸೆ ತರ್ತೀನಂತ ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ಇಷ್ಟು ದುಡ್ಡಿರೋರು ಹೋಗಿ ಹೋಗಿ ಇಂಥವ್ರ ಹತ್ರ ಸಂಬಂಧ ಬೆಳೆಸ್ತಿದಾರಲ್ಲ. ಏನಾಯ್ತಪ್ಪ ಹಕ್ಕಿಕತ್ತು? ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಂಗೀತ ಮಾತಾಡ್ತಾ ಇರೋದು. 3 ದಿನ ಆಯಿತು ನಾನು ವೀಡಿಯೋನೇ ಹಾಕಿರಲಿಲ್ಲ. ಯಾಕೆ ಹಾಕಿಲ್ಲ ಅಂತ ಹೇಳ್ತೀನಿ. ನನಗೆ 1-2 ದಿನ ನನ್ನ ಪರ್ಸ್ನಲ್ ಕೆಲಸ ಇತ್ತು, ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಿನ್ನೆನೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನಮ್ಮ ಮನೆ ಮುಂದೆನೇ ನಿನ್ನೆ ಬೋರ್ವೆಲ್ಲೆಲ್ಲ ಹಾಕ್ತಾಯಿದ್ರು. ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ಅನಿಸುತ್ತೆ, ಹಂಗಾಗಿ ಎಲ್ಲ ಬೋರ್ವೆಲ್ಲೆಲ್ಲ ಹಾಕ್ತಾಯಿದ್ರು. ಅದ್ರ ಸೌಂಡಿಗೂ ನಿನ್ನೆ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ, ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನೈಟ್ ಆದರೂ ಮಾಡೋಣ ಅಂತ ಕೂತ್ಕೊಂಡೆ. ನೈಟ್ ಮಾಡಬೇಕಾದ್ರೆ ಇದು ಆ್ಯಪ್ ಸರಿಯಾಗಿ ವರ್ಕೇ ಆಗಲಿಲ್ಲ. ಮಾಡಿದೆ, ಅರ್ಧವರೆಗೂ ವೀಡಿಯೋ ಮಾಡಿದೆ. ಅದಾದಮೇಲೆ ಜಾಸ್ತಿ ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡಿದ್ರಿಂದನೋ ಅಥವಾ ಇದು ಸರಿಗೆ ಆ್ಯಪ್ ಅಪ್ಡೇಟ್ ಆಗಿರಲಿಲ್ಲ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ವೀಡಿಯೋ ಮಾಡೋಕ್ಕೆ ಬರಲಿಲ್ಲ. ತುಂಬ ಸ್ಟ್ರಕ್ ಆಗ್ತಾಯಿತ್ತು. ಇದಕ್ಕಿದ್ದಂಗೆ ಇದು ಆ್ಯಪ್ ಕೂಡ ಕ್ಲೋಸ್ ಆಗ್ತಾಯಿತ್ತು. ಮೊದಲೇ ನೈಟ್ ಮಾಡ್ತಾ ಇದ್ನಲ್ಲ, ಪೇಷನ್ಸ್ ಕೂಡ ಇರಲಿಲ್ಲ, ಹಂಗಾಗಿ ಹೋಗ್ಲಿ ಬಿಡು ನಾಳೆ ಮಾಡಿದ್ರಾಯ್ತು ಅಂತ ನೀನೇನು ಮಾಡೋಕ್ಕಾಗಲಿಲ್ಲ. ಕ್ಷಮಿಸಿ ಫ್ರೆಂಡ್ಸ್. ಇದು ಜಾಸ್ತಿ ಹಿಂಗೆ ಸ್ಯಾರೀಸ್ ಎಲ್ಲ ಆ್ಯಡ್ ಮಾಡೋದು ಅಥವಾ ಚೂಡಿದಾರ್ಸು ಈ ಥರ ಡ್ರೆಸ್ ಎಲ್ಲ ಚೇಂಜ್ ಮಾಡೋದ್ರಿಂದ ಇದು ಒಂಥರ ಅದಕ್ಕೆ ಸ್ಟ್ರಕ್ ಆಗ್ತಿದೆಯೋ ಅನ್ನೋ ಗೊತ್ತಿಲ್ಲ. ಹಂಗಾಗಿ ಬರೀ ನಾನು ದೀಪಾ ಮತ್ತು ರಾಧಿಕಾಗಷ್ಟೇ ಇದು ಸ್ಯಾರೀಸ್ದೆಲ್ಲ ಆ್ಯಡ್ ಮಾಡಿದ್ದೀನಿ. ನನಗೆ ಪಾರ್ವತಿಗೆ ಮತ್ತು ಅತ್ತೆ ಅನ್ನಪೂರ್ಣ ಅವ್ರಿಗೆ ನಾನು ಯಾವುದೇ ಸ್ಯಾರಿ ಆ್ಯಡ್ ಮಾಡಿಲ್ಲ ಇಲ್ಲಿ ಇಮೇಜು. ಜಾಸ್ತಿ ಆ್ಯಡ್ ಮಾಡಿದರೆ ಇದು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಸ್ಟ್ರಕ್ ಆಗೋದು ಅಥವಾ ಕ್ಲೋಸ್ ಆಗೋದು ಹಿಂಗಾಗ್ಬಿಡುತ್ತೆ. ಹಂಗಾಗಿ ನಾನು ಇಲ್ಲಿ ಜಸ್ಟ್ ಇಬ್ಬರಿಗೆ ಕೊಟ್ಟಿದ್ದೀನಿ, ರಾಧಿಕಾ ಮತ್ತು ದೀಪಾಗೆ. ಇನ್ನು ನನಗೆ ಸ್ಯಾರಿ ಕಲರ್ ಚೇಂಜ್ ಮಾಡಿದ್ದೀನಿ, ಬೇರೆ ಸ್ಯಾರಿ ಹಾಕಿದ್ದೀನಿ. ಮತ್ತು ಅನ್ನಪೂರ್ಣ ಅವ್ರಿಗೂ ಚೇಂಜ್ ಮಾಡಿದ್ದೀನಿ, ಮತ್ತು ಮಾವ ಅವ್ರಿಗೂ ಚೇಂಜ್ ಮಾಡಿದ್ದೀನಿ, ಮತ್ತು ಇನ್ನು ಪದ್ಮ ಅತ್ತೆ ಅವ್ರಿಗೂ ಚೇಂಜ್ ಮಾಡಿದ್ದೀನಿ. ಇದರಲ್ಲೇ ಚೇಂಜ್ ಮಾಡಿದ್ದೀನಿ. ಆ ಥರ ಸ್ಯಾರಿ ಇಮೇಜಸ್ ಎಲ್ಲ ಕೊಡೋಕ್ಕಾಗಿಲ್ಲ. ಬನ್ನಿ ವಿಡಿಯೋ ನೋಡೋಣ. ಏನು ಹೊರಗಡೆ ಯಾರು ಬಂದಿಲ್ಲಲ್ಲ? ಓ ಬಂದ್ರಾ? ನಾನು ಇಷ್ಟೊತ್ತು ಇಲ್ಲೇ ಕಾಯ್ಕೋ ಅಂತ ಇದ್ದೆ. ಏನಪ್ಪ ಇನ್ನೂ ಬರಲಿಲ್ಲ, ಆವಾಗಲೇ ಬಂದ್ವಿ ಅಂತ ಹೇಳಿದ್ರು ಅಂತ ಒಳಗಡೆ ಹೋಗಿ ನೀರು ಕುಡ್ಬರೋಣ ಅಂತ ಹೋದೆ ಅಷ್ಟೇ. ಅಷ್ಟರಲ್ಲೇ ಬಂದಿದ್ದೀರಾ ನೋಡಿ. ಬನ್ನಿ ಬನ್ನಿ ಒಳಗಡೆ. ರೀ, ನಾವೇನು ತರಲಿಲ್ಲಲ್ಲ ರೀ, ಹಂಗೆ ಬಂದುಬಿಟ್ವಿ ಖುಷಿಲಿ. ನನಗೇನು ಗೊತ್ತಾಗಲಿಲ್ಲ, ಏನು ತರಲಿಲ್ಲ, ಹಂಗೆ ಬಂದುಬಿಟ್ಟಿವಲ್ಲ ಬರೀ ಕೈಲಿ. ನಿನಗೆ ಇಂಥವೆಲ್ಲ ಎಲ್ಲಿ ಗೊತ್ತಾಗ್ಬೇಕು ಹೇಳು? ಹಾಳ ಹುಡುಕಿನ ಕಡೆಯಾಗಿದ್ದಿ. ದೊಡ್ಡವ್ರಿಗಿರೋ ಬುದ್ಧಿ ಸ್ವಲ್ಪನೇ ಇಲ್ಲ. ನನಗೆ ಹಂಗೆ ಇಲ್ಲ ಅನ್ಕೊಂಡಿಯಾ? ಹೇಳಿ ತಗೋ, ನನಗೆ ಬರ್ಬೇಕಾದ್ರೆ ತೊಗೊಂಬಪ್ಪ ಅಂತ ಹೇಳಿದ್ದೀನಿ. ಈಗ ಫೋನ್ ಮಾಡಿದ್ದೆ, ಬರ್ತಾ ಇದ್ದಾರಂತೆ. ಅಲ್ಲೆಲ್ಲ ಹಣ್ಣುಗಳು ಎಲ್ಲ ತೊಗೊಂಬರ್ತಾ ಇದ್ದೀನಿ, ಹೂವು ಹಣ್ಣು ಅಂತಂದು ಹೇಳಿದಾನೆ. ಸರಿ, ನಡೀರಿ ಎಲ್ಲರೂ ಒಳಗಡೆ. ಅಕ್ಕ, ಮನೆ ಎಷ್ಟು ಚೆನ್ನಾಗಿದೆಯಲ್ಲೇ, ನೋಡ ಕಡೆ ಹೊರಗಡೆ ವ್ಯೂ ಎಷ್ಟು ಚೆನ್ನಾಗಿದೆ. ಯಪ್ಪ, ನನಗಂತೂ ಎಷ್ಟು ಇಷ್ಟ ಆಯಿತು ಗೊತ್ತಾ ಮನೆ. ಹೌದು ದೀಪಾ, ಮನೆ ಮಾತ್ರ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಲಕ್ಸುರಿಯಸ್ ಆಗಿದೆ ಅಂದರೆ ನಂಗೊಂದು ಕಡೆ ಬೇಜಾರಾಗ್ತಿದೆ, ನಾನು ಇಂಥ ಮನೆಗೆ ಸೇರಲಿಲ್ಲಲ್ಲ ಅಂತ. ಬೀಗ್ರೆ, ಪ್ರಯಾಣ ಎಲ್ಲ ಹೆಂಗಿತ್ತು? ಏನು ಬರಬೇಕಾದ್ರೆ ತೊಂದರೆ ಆಗಲಿಲ್ಲ ತಾನೆ? ಇಲ್ಲ ಬೀಗ್ರೆ, ಎಲ್ಲ ಆರಾಮಾಗಿ ಬಂದ್ವಿ, ಏನೂ ತೊಂದರೆ ಇಲ್ಲ. ಮೀನಾಕ್ಷಿ, ಮೀನಾಕ್ಷಿ. ನಮಸ್ಕಾರ ಬೀಗ್ರೆ. ನಮಸ್ಕಾರಮ್ಮ. ನಮಸ್ಕಾರ ನಮಸ್ಕಾರ. ರೀ, ನೀವು ಇವ್ರನ್ನ ಇಲ್ಲೇ ಮಾತಾಡ್ಸ್ಕೊತೀರಿ, ನಾನು ಹೋಗಿ ಹಣ್ಣು ಜ್ಯೂಸು ಅದೆಲ್ಲ ತೊಗೊಂಬಂದ್ಬಿಡ್ತೀನಿ. ಸರಿ ತೊಗೊಂಬಾ. ಹಂಗೆ ಪ್ರಿಯಾಂಕಾಗೆ ಹೇಳು, ಬೇಗ ಬೇಗ ರೆಡಿಯಾಗಿ ಕೇಳು. ಏನು ಹಂಗೆ ಇದ್ದಾಳಪ್ಪ, ಏನು ನೋಡೋಕೆ ಬರ್ತಾರ ಅನ್ನೋದು ಒಂದು ಸ್ವಲ್ಪನೂ ಇಲ್ಲ. ದಿನ ಇದ್ದಂಗೆ ಇದ್ದಾಳ. ಹೋಗು, ಬೇಗ 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 ರೆಡಿಯಾಗು, ಗಂಡಿನ ಕೊಡೆಯವರೆಲ್ಲ ಬಂದಾರ ಅಂತ ಹೇಳು. ರೀ, ನಿಮ್ಮ ಮಗಳು ಯಾರ ಮಾತು ಕೇಳಂಗಿಲ್ಲ, ನಿಮ್ಮ ಮಾತೇ ಕೇಳಂಗಿಲ್ಲ, ಇನ್ನು ನನ್ನ ಮಾತು ಕೇಳ್ತಾಳ. ಆಕೆ ಯಾವುದು ಸೀರೆ ಗೀರೆ ಏನು ಉಟ್ಕೊಳ್ಳಲ್ಲ ಅಂತ ರೀ. ಹಂಗೆ ಹೆಂಗೆ ಅದೇ ಡ್ರೆಸ್ ಹಾಕೊಂಬರ್ತೀನಿ ನಾನು ಹೆಂಗಿದ್ದೀನೋ ಹಂಗೆ, ಇಷ್ಟಪಡಂಗಿದ್ರೆ ಇಷ್ಟಪಡಲಿ, ಇಲ್ಲಾಂದರೆ ಹೋಗ್ತಾ ಇರಲಿ ಅಂತ ಹೇಳ್ತಿದ್ದಾಳೆ. ನಾನು ಎಷ್ಟು ಬೆಳಗ್ಗೆಯಿಂದ ಎಷ್ಟು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಸಾಕಾಗೋಯ್ತು. ಸೀರೆ ಉಟ್ಕೊಂಡ್ರೆ ಉಟ್ಕೊಳ್ಳೋದೇ ಇಲ್ಲ ಅಂತಿದ್ದಾಳೆ. ಹೆಂಗೋ ಹೋಗ್ಲಿ ಬಿಡ್ರಿ, ಒಪ್ಕೊಂಡಿದ್ದಾಳಲ್ಲ ಅದೇ ನಮ್ಮ ದೊಡ್ಡ ಪುಣ್ಯ. ಆಯ್ತು ಆಯಿತು, ಹೆಂಗೋ ಒಂದು ಕರ್ಕೊಂಬ ಹೋಗು. ಏನು ಇವ್ರ ಗಂಡ ಹೆಂಡ್ತಿ ಪಿಸು ಪಿಸು ಗುಸು ಗುಸು ಅಂತ ಅಲ್ಲೇ ಮಾತಾಡ್ಕೊತಿದ್ದಾರಾ? ಅಲ್ಲ ಪಾಪ, ಈ ಹುಡುಗಿ ಹಂಗೆ ಏನು ನಿಂತ್ಕೊಂಡಾಳ. ಈ ಹುಡುಗ ಆನಂದಿಸನ ಹಂಗೆ ನಿಂತ್ಕೊಂಡಾನ. ಒಬ್ಬರನ್ನ ಕೂತ್ಕೊಳ್ರಿ ಅಂತ ಹೇಳೋವಳ್ರು. ಕೂಡನಕ ಇಲ್ಲಿ ಜಾಗಸನೇ ಇಲ್ಲ. ಏನು ಮಾಡೋದು? ಅವರಾದ್ರೂ ಚೇರ್ ತಂದರೆ ಚೆನ್ನಾಗಿರೋದೇನೋ. ನಿಮ್ಮಿಬ್ರಿಗೆ ಅಲ್ಲಿ ಜಾಗ ಸಾಲ್ತಿಲ್ಲ ಅಲ್ಲ? ಇರಿ, ಚೇರ್ ತೊಗೊಂಬರ್ತೀನಿ. ಅಯ್ಯೋ ಅಂಕಲ್, ಯಾವ ಚೇರು ಬೇಡ, ಏನು ಬೇಡ, ಇಲ್ಲೇ ಒಂದು ಟೇಬಲ್ ಇದೆಯಲ್ಲ, ಇಲ್ಲೇ ಕೂತ್ಕೋತೀವಿ, ಇಲ್ಲೇ ಅಡ್ಜಸ್ಟ್ ಆಗ್ತೀವಿ, ನೋ ಪ್ರಾಬ್ಲಮ್ ಅಂಕಲ್. ಏನೋ ಯಪ್ಪ, ಈ ಮನೆ ಇಷ್ಟು ದೊಡ್ಡದಾಯ್ತಲ್ಲ. ಹೋಗೋಷ್ಟೊತ್ತಿಗೆ ಈ ಮನೇಲಿ ಏನಾದರೂ ಒಂದು ಕಳ್ತನ ಮಾಡ್ಕೊಂಡು ಹೋಗ್ಬೇಕು. ಬೇಗ ಹುಡುಗಿನ ಕರೆಸಿದ್ರೆ ನೋಡ್ತಿದ್ವಿ. ಬೀಗ್ರೆ ಕರೆಸ್ತೀವಿ. ಮೀನಾಕ್ಷಿ ಹೋಗು, ಪ್ರಿಯಾನ ಕರ್ಕೊಂಬ ಹೋಗು.
ಹಾಂ ಸರಿ ರೀ. ಇದೇನಿದು ಹುಡುಗಿ ಹಿಂಗೈತಿ? ನೋಡೋಕೆ ತೊಟಗನ ಚಂದಿಲ್ಲ. ಅದೇನದು ಮಕ್ಕ ತುಂಬ ಚಸ್ಮನೇ ಐತಲ್ಲ, ಈ ವಯಸ್ಸಿಗೆ ಚಸ್ಮ ಬಂದ್ಬಿಟ್ಟತಿಕಿಗೆ. ಕೂದಲು ಸನೇ ಉದ್ದ ಇಲ್ಲ, ಬಾಬ್ ಕಟ್ ಮಾಡಿಸ್ಕೊಂಡಾಳ. ಹುಡುಗಿ ಹೆಂಗನೇ ಇರಲಿ ಬಿಡು, ಆಸ್ತಿ ಎಲ್ಲ ಚೆನ್ನಾಗೈತೆ. ವರದಕ್ಷಿಣೆ ಎಲ್ಲ ಜಗ್ ಕೊಡ್ತೀನಿ ಅಂದಾರ. ಈಗ ಹೆಂಗಿದ್ರೆ ನಮಗೇನು ಅಷ್ಟೊಂದೇನು ಇಕಾರವಾಗಿಲ್ಲ, ಚೆನ್ನಾಗೇ ಇದ್ದಾಳ. ಸಿಟ್ಟಾಗೆಲ್ಲ ಬೆಳೆದಾರಲ್ಲ, ಮಾಡ್ರನ್ನಾಗಿ ಬೆಳೆದಿದ್ದಂಗೆ ಇದ್ದಾಳ. ಹೋಗ್ಲಿ ಬಿಡು, ದುಡ್ಡು ಬರ್ತೈತಲ್ಲ ಅಷ್ಟು ಸಾಕು ನಮಗೆ. ಹುಡುಗಿ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ಈ ಸಂಬಂಧ ಏನಾದರೂ ಒಪ್ಪಿಗೆ ಆದರೆ ಆಯಿತು. ನಾನು ಹೆಂಡತಿ ಪಾರ್ವತಿಗೆ ಟಾರ್ಚರ್ ತಪ್ಪಿದ್ದಲ್ಲ ನಮ್ಮಮ್ಮನಿಂದ. ಇದೇನೇ ದೀಪ, ನಮ್ಮ ಅದಕ್ಕೆ ಒಳ್ಳೆ ಗ್ರ್ಯಾಂಡಾಗಿರೋ ಸೀರೆ ಉಟ್ಕೊಂಡು ಮೈ ತುಂಬ ಬಂಗಾರ ಹಾಕ್ಕೊಂಡು ಬರ್ತಾಳೆ ಅಂತ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ನೋಡಿದ್ರೆ ಯಾವುದೋ ಶರ್ಟು ಪ್ಯಾಂಟ್ ಹಾಕೊಂಬಂದು ನಿಂತಿದ್ದಾಳೆ. ನಾವೇ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ, ನಮ್ಮ ಅದಕ್ಕೆ ನಿಂಗೆ ರೆಡಿಯಾಗಿ ಬಂದಿದ್ದಾಳಲ್ಲ. ಅದಕ್ಕೆ ಫುಲ್ಲು ಮಾಡ್ರನ್ ಅನಿಸುತ್ತೆ. ಅವ್ರಿಗೆ ಸೀರೆ ಗಿರೆ ಎಲ್ಲ ಅಭ್ಯಾಸ ಇಲ್ಲ ಅಂತ ಕಾಣಿಸುತ್ತೆ. ಪರವಾಗಿಲ್ಲ, ಚೆನ್ನಾಗಿದ್ದಾಳಲ್ಲ. ನನಗೇನಷ್ಟು ಇಡ್ಸಿಲ್ಲಪ್ಪ, ಅಷ್ಟೇನು ನೋಡೋಕೆ ಚೆನ್ನಾಗಿಲ್ಲ. ಆದರೆ ಇಷ್ಟು ದೊಡ್ಡ ಮನೆಯಿಂದ ನಮ್ಗೆ ಅತ್ತಿಗೆ ಆಗಿ ಬರ್ತಿದ್ದಾಳಲ್ಲ, ಅದೇ ಖುಷಿ ನನಗಷ್ಟೇ. ಈ ಸಂಬಂಧ ಹೆಂಗಾದರೂ ಒಪ್ಪಿಗೆ ಆಗಲೇಬೇಕು ಕಣೆ. ಯಾಕಂದರೆ ಇವರು ಇಷ್ಟು ರಿಚ್ ಆಗಿರೋರು ಏನಾದರೂ ನಮ್ಮ ಮನೆಗೆ ಬಂದರೆ ಆವಾಗ ಪಾರ್ವತಿನ ಸರಿಯಾಗಿ ಆಟ ಆಡಿಸ್ಬೋದು. ಹೌದು ರಾಧಿಕಾ? ಇಲ್ಲಿ ನೋಡಮ್ಮ, ಪ್ರಿಯಾಂಕನಾ, ನೀನು ನಮ್ಮ ಮನೆಗೆ ಸಸಿಯಾಗಿ ಬರೋ ಹುಡುಗಿ. ನೀನು ಆರಾಮಾಗಿ ಏನು ಸಂಕೋಚ ಇಲ್ಲದೆ ಫ್ರೀಯಾಗಿ ನಮ್ಮ ಜೊತೆ ಇರ್ಬೋದು, ಏನು ನಾಚ್ಕೋಬೇಡ. ಅಲ್ಲ, ಇವರೇನು ಇನ್ನು ನೋಡೋಕೆ ಬಂದಿದ್ದಾರಪ್ಪ ಹೆಣ್ಣು, ಆಗಲೇ ಸೊಸೆ ಅಂತ ಏನೇನೋ ಮಾತಾಡ್ತಿದ್ದಾರೆ. ನಾನು ನಾಚ್ಕೊಳ್ಳೋದೆಲ್ಲ ನನ್ನ ಜಾಯಮಾನದಲ್ಲೇ ಇಲ್ಲ. ಇವ್ರಿಗಿನ್ನ ನನ್ನ ಬಗ್ಗೆ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಹಂಗೆ ಮಾತಾಡ್ತಿದ್ದಾರೆ. ಅಂದರೆ ನನ್ನ ಸೊಸೆ ಅಂತ ಫಿಕ್ಸ್ ಆಗಿದ್ದಾಳೆ ಅಂತ ಕಾಣಿಸುತ್ತೆ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಪ್ರಿಯಾಂಕಾ ಅಂತ. ಈ ಹುಡುಗಿ ಇರೋದಕ್ಕೂ ಈ ಅನ್ಪೂರ್ಣಮ್ಮ ಇರೋದಕ್ಕೂ ಹೆಂಗೊಂದಿಕೆ ಆಗುತ್ತೋ ಏನು ಕತ್ತೋ, ಮುಂದೆ ನೋಡಬೇಕು. ಐ ಪಾರ್ವತಿ ಅವರೇ, ಆರಾಮಿದ್ದೀರಾ? ನನಗಂತೂ ಫುಲ್ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ. ಅಲ್ಲ, ಎಷ್ಟಿರ್ಬೇಕು ಈಕಿಗೆ? ನಾನು ನೋಡಿದ್ರೆ ನನ್ನ ಮಗ ಸೊಸೆನ ಅಲ್ಲಿ ದೂರ ಕೂಡಿಸಿದ್ದೀನಿ, ಅಷ್ಟು ಪರಿಚಯ ಮಾಡ್ಸೋದು ಬೇಡ ಇವ್ರನ್ನ ಅಂತೇಳಿ. ಈಕಿ ನೋಡಿದ್ರೆ ಬರ್ತಿದ್ದಂಗೆ ನಮ್ಮನ್ನು ಮಾತಾಡಿಸಿದೆ, ನನ್ನ ಮಕ್ಕಳನ್ನ ಮಾತಾಡಿಸಿದೆ, ಹೋಗಿ ಆ ಪಾರ್ವತಿನ ಮಾತಾಡಿಸಿದಾಳಲ್ಲ. ಎಷ್ಟಿರ್ಬೇಕಪ್ಪ? ಈಕಿಗೆ ಹೆಂಗೆ ಗೊತ್ತಾಕಿ ಫಸ್ಟು ಪಾರ್ವತಿ ಅಂತಿದ್ದಾಳಲ್ಲ? ಇದೇನೇ ದೀಪ, ನಾವು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ, ಈ ಅದಕ್ಕೆ ನೋಡಿದ್ರೆ ನಮ್ಮನ್ನ ಮಾತಾಡ್ಸೋದು ಬಿಟ್ಟು ಹೋಗಿ ಪಾರ್ವತಿ ಅದಕ್ಕೇನು ಮಾತಾಡ್ಸಿದ್ದಾರೆ. ಇವ್ರು ಮೊದಲೇ ಗೊತ್ತಾ? ಏನು ಅಕ್ಕ, ನನಗೂ ಏನು ತಿಳಿತಾ ಇಲ್ಲ. ಏನು ನಡೀತಿದೆ ಇಲ್ಲಿ? ನಮ್ಮನ್ನು ಮಾತಾಡ್ಸೋದೆಲ್ಲ ಬಿಟ್ಟು ಹೋಗಿ ಪಾರ್ವತಿನ ಮಾತಾಡ್ಸಿದ್ದಾಳಲ್ಲ. ನಾವು ನೋಡಿದ್ರೆ ಆಕಿನ ಪರಿಚಯನ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡು ಬಂದಿದ್ವಿ. ಸಾರಿ ಪ್ರಿಯಾ ಅವರೇ, ನಂಗೆ ನೀವು ಯಾರು ಅಂತ ಅಷ್ಟು ನೆನಪಾಗ್ತಾ ಇಲ್ಲ. ನಾನು ನಿಮಗೆ ಮೊದಲೇ ಗೊತ್ತಾ? ಸಾರಿ, ನನಗೆ ನೀವು ಯಾರು ಅಂತ ನೆನಪಾಗ್ತಾ ಇಲ್ಲ. ನನ್ನ ಸೊಸೆ ಗೊತ್ತೇನಮ್ಮ ನಿಮಗೆ? ಇವ್ರು ನನಗೆ ಗೊತ್ತಿಲ್ವಾ? ಇವ್ರಿಲ್ಲ ಅಂದಿದ್ರೆ ನಾನು ಇವತ್ತು ಬದುಕೇ ಇರ್ತಾ ಇರಲಿಲ್ಲ. ನಾನು ಏನಾಗಿರ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ. ಅಲ್ಲ, ಅಷ್ಟು ಕೋಟ್ಯಾಧೀಶ್ವರನ ಮಗಳು, ಅವಳಿಗೆ ಬಂದು ಈಕಿನ ಮಾತಾಡಿಸ್ತಾ ಇದ್ದಾಳೆ. ಈಕಿ ನೋಡಿದ್ರೆ ನೆನಪಿಲ್ಲ ಅಂತೆ. ಎಂಥ ಜೋಡಾಗೈತೆ ಏನೋ ನನಗೆ ಬಂದು. ಅಪ್ಪ, ನೀವು ಅವತ್ತು ನನ್ನ ಬರ್ತಡೆಗೆ ಅಂತೇಳಿ ಹೊಸ ಸ್ಕೂಟಿ ಕೊಡಿಸಿದ್ರಿ, ನೆನಪಿದ್ಯಾ? ಆ ಸ್ಕೂಟಿ ತೊಗೊಂಡು ನಾನು ಫಸ್ಟ್ ಶೋ ನೋಡಬೇಕು ಅಂತೇಳಿ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದೆ. ಅವ್ರಿಗೆ ಇಷ್ಟ ಇರಲಿಲ್ಲ, ಅವ್ರ ಮನೇಲಿ ಬಿಡಲ್ಲ ಅಂತ ಹೇಳಿದರು. ಆದರೂ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದೆ. ನೆನಪಿದ್ಯಾಪ್ಪ ಆ ದಿನ? ನೆನಪಿದೆ. ಅವರು ಇವರೇನಾ? ಹಾಂ ಅಪ್ಪ, ಅವರು ಇವರೇ. ನೀವೇನು ಹೇಳ್ತಾ ಇದ್ದೀರೋ ನಂಗಂತೂ ಒಂದು ನೆನಪಾಗ್ತಾ ಇಲ್ಲ. ಏನಂತ ಹೇಳ್ತೀರಾ ಪೂರ್ತಿಯಾಗಿ? ಹೇಳ್ತೀನಿ. ಅವತ್ತು ನನ್ನ ಫ್ರೆಂಡ್ನ ನಾನು ಕರ್ಕೊಂಡು ಹೋಗಿದ್ನ ಫಿಲ್ಮ್ಗೆ. ಬರಬೇಕಾದ್ರೆ ಆ ಸ್ಕೂಟಿಲಿ ಪೆಟ್ರೋಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಅದು ಎಲ್ಲಿ ಅಂದರೆ ರೋಡ್ ಮಧ್ಯದಲ್ಲಿ. ಅದು ಅಲ್ಲಿ ಯಾರೂ ತಿರುಗಾಡೋದೇ ಇಲ್ಲ, ಯಾವ ಜನನೂ ಇರಲಿಲ್ಲ ಅಂತಲ್ಲಿ ಪೆಟ್ರೋಲ್ ಖಾಲಿಯಾಗಿಬಿಟ್ಟಿತ್ತು. ಅದೇ ಟೈಮಲ್ಲಿ ಅಲ್ಲಿ ಒಂದು 2-3 ಕುಡ್ಕೊಂಬಂದು ನಮ್ಮನ್ನ ತುಂಬ ಕಾಡಿಸ್ತಾ ಇದ್ರು. ಯಾರು ಹೆಲ್ಪ್ ತೊಗೋಬೇಕು ಅಂತ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ. ಅಲ್ಲಿಂದನೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂದರೆ ಅಷ್ಟೊತ್ತಲ್ಲಿ ಅಲ್ಲಿ ಅದು ಬೇರೆ ಹೊಸ ಸ್ಕೂಟಿ, ಅಲ್ಲಿ ಬೇರೆ ಕ್ಯಾಬ್ ಯಾವುದು ಬುಕ್ ಆಗಲಿಲ್ಲ. ಏನು ಮಾಡೋದು ಅಂತ ತುಂಬ ಸಂಕಟ ಆಗೋಗಿತ್ತು. ಅದು ಬೇರೆ ಆ ಕುಡುಕರು ನಮಗೆ ತುಂಬ ಚುಡಾಯಿಸ್ತಾ ಇದ್ರು, ಕಾಡಿಸ್ತಾ ಇದ್ರು. ಅದೇ ಟೈಮಲ್ಲಿ ನೀವಿಬ್ಬರು ಫಿಲ್ಮ್ ಮುಗಿಸ್ಕೊಂಡು ಏನೋ ಗೊತ್ತಿಲ್ಲ ಬೈಕಲ್ಲಿ ಬರ್ತಾ ಇದ್ರಿ. ನಾನು ನನ್ನ ಫ್ರೆಂಡು ಕಷ್ಟದಲ್ಲಿರೋದು ನೋಡಿ ನೀವಿಬ್ಬರು ನಮಗೆ ಹೆಲ್ಪ್ ಮಾಡಿದ್ರಿ. ನಿಮ್ಮ ಹಸ್ಬೆಂಡ್ ಏನೋ ಅವ್ರ ಮೂವರಿಗೂ ಹೊಡೆದು ಬೈದು ಕಳಿಸಿದ್ರು. ಅದಾದಮೇಲೆ ನೀವು ನಮ್ಮ ಜೊತೆ ಇದ್ದು ಧೈರ್ಯ ಹೇಳಿ ನಮಗೆಲ್ಲ ಹೆಲ್ಪ್ ಮಾಡಿದ್ರಿ ನೀವಿಬ್ಬರು ಅವತ್ತು.
ಅಲ್ಲೇ ಹತ್ರದಲ್ಲಿ ಯಾವ ಪೆಟ್ರೋಲ್ ಬಂಕೂ ಇರಲಿಲ್ಲ. ಪಾಪ ಇವ್ರ ಬೈಕಲ್ಲಿರೋ ಪೆಟ್ರೋಲೇ ನನ್ನ ಸ್ಕೂಟಿಗೆ ಹಾಕಿದ್ರು. ಅದಾದಮೇಲೆ ಮತ್ತೆ ನಾವಿಬ್ಬರೇ ಹೆಣ್ಮಕ್ಳು ಹೋಗೋದು ಸೇಫ್ ಅಲ್ಲ ಅಂತ ಅನಿಸಿ ಪಾಪ ಈ ಪಾರ್ವತಿ ಅವರು ತಮ್ಮ ಗಂಡಂಗೆ ಹೇಳಿದರು, ರೀ ಅವ್ರ ಮನೆಗೆ ರೀಚ್ ಆಗೋವರೆಗೂ ನಾವು ಫಾಲೋ ಮಾಡ್ಕೊಂಡು ಹೋಗೋಣ, ಅವ್ರ ಮನೆಗೆ ಸೇಫಾಗಿ ಹೋದ್ಮೇಲೆ ನಾವು ಬೇಕಾದ್ರೆ ನಮ್ಮ ಮನೆಗೆ ಹೋಗೋಣ ಅಂತ ಅವ್ರು ಹೇಳಿ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ನಿಜವಾಗ್ಲೂ ನೀವಿಬ್ಬರು ಅವತ್ತು ನಮಗೆ ಸಹಾಯ ಮಾಡಿರಲಿಲ್ಲ ಅಂದಿದ್ರೆ ನಾನು ಬದುಕಿರ್ತಿದ್ನೋ ಇಲ್ಲ ನನಗೆ ಗೊತ್ತಿಲ್ಲ. ಓ ಸಾರಿ ಪ್ರಿಯಾ ಅವರೇ, ಅವತ್ತು ನೀವು ಅಲ್ಲಿದ್ದಿದ್ದು ನೀವೇನಾ? ನಂಗೆ ಅಷ್ಟು ನೆನಪಾಗಲಿಲ್ಲ. ಅದು ಬೇರೆ ರಾತ್ರಿ ಆಗಿತ್ತಲ್ಲ, ನಂಗೆ ಹಂಗಾಗಿ ಅಷ್ಟು ಮುಖ ಪರಿಚಯ ಆಗಲಿಲ್ಲ. ನಮಗೇನು ತಲೆಯಲ್ಲಿತ್ತು ಅಂದರೆ ನೀವಿಬ್ಬರು ಪಾಪ ಹೆಣ್ಮಕ್ಳು ಅಷ್ಟೊತ್ತಲ್ಲಿ ಅಲ್ಲೆಲ್ಲ ಚೇಡಿಸ್ತಾ ಇದ್ರಲ್ಲ ಹುಡುಗರು, ಅವರಿಂದ ಸೇಫಾಗಿ ನೀವು ಮನೆಗೆ ಹೋದರೆ ಅಷ್ಟೇ ಸಾಕಾಗಿತ್ತು. ಅದಷ್ಟೇ ನನ್ನ ತಲೆಯಲ್ಲಿತ್ತು. ಹಂಗಾಗಿ ಫೇಸ್ ಅಷ್ಟೊಂದು ನೆನಪಿಟ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಅಮ್ಮ ಪಾರ್ವತಿ. ಹೌದಮ್ಮ ಪಾರ್ವತಿ, ನಿಂಗೆ ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ನೀನು ನಿಜವಾಗ್ಲೂ ನೀನು ನಿನ್ನ ಗಂಡ ಅವತ್ತಿಲ್ಲ ಅಂದಿದ್ರೆ ನನ್ನ ಮಗಳ ಪರಿಸ್ಥಿತಿ ಏನಾಗಿರೋದೋ ಏನೋ. ಅಲ್ಲ, ಆ ಚಿಕ್ಕ ವಿಷಯನ ಇಷ್ಟು ದೊಡ್ಡದು ಮಾಡೋದು ಏನು ನಿಂತಿದೆ? ಅದೇನೋ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ಗೆ ಇಷ್ಟೊಂದೆಲ್ಲ ಮಾತುಕತೆ ಬೇಕಾ? ಇಲ್ಲಿ ಏನು ನೋಡೋಕೆ ಬಂದಿದ್ದೀವಿ, ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅದ್ಯಾವುದೋ ಅರ್ಧ ಲೀಟ್ರ್ ಪೆಟ್ರೋಲ್ ಬಗ್ಗೆ ಮಾತಾಡ್ಕೊತಾ ಇದ್ದೀರಲ್ಲ. ಏನು ಅರ್ಧ ಲೀಟ್ರ್ ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದ್ದೀನಾ? ಇಷ್ಟೊತ್ತು ನಿನ್ಗೆ ಬರೀ ಇಷ್ಟೇನ ಅರ್ಥ ಆಗಿರೋದು ಅರ್ಧ ಲೀಟ್ರ್ ಪೆಟ್ರೋಲ್ ಬಗ್ಗೆ? ಇಲ್ಲಿ ನಾವು ಕಷ್ಟದಲ್ಲಿರೋದು ನಿನ್ಗೆ ಕಾಣಲಿಲ್ಲ. ಅವರು ಅವ್ರ ಪಾಪ ಕೆಲಸ ಕಾರ್ಯನೆಲ್ಲ ಬಿಟ್ಟು ನಮ್ಗೆ ಯಾಕೆ ಬೇಕು ಬಿಡು, ಯಾರಾದರೂ ಹೆಂಗಾದರೂ ಹಾಳಾಗೋಗ್ಲಿ ಅಂತ ಅವ್ರ ಪಾಡಿಗೆ ಹೋಗದೆ ನನಗೆ ಹೆಲ್ಪ್ ಮಾಡಿರೋ ಅವ್ರ ಮನುಷ್ಯತ್ವನೂ ನಿಂಗೆ ಕಾಣಿಸ್ತಾ ಇಲ್ಲ. ಬರೀ ಅರ್ಧ ಲೀಟ್ರ್ ಪೆಟ್ರೋಲ್ ಕಾಣಿಸ್ತಾ ನಿಂಗೆ? ಒಂದು ವೇಳೆ ಇವರಿಬ್ಬರು ಏನಾದರೂ ಅಲ್ಲಿ ಬರಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಹಾಳಾಗೋಗ್ಲಿ, ನನ್ನ ಫ್ರೆಂಡ್ ಪರಿಸ್ಥಿತಿ ಏನಾದರೂ ಆಗಿದ್ರೆ ಯಾರಿಗೆ ನಾನು ಉತ್ತರ ಕೊಡಬೇಕಿತ್ತು? ಅವಳಿಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ, ನಾನೇ ಫೋರ್ಸ್ ಮಾಡಿ ಬೇರೆ ಕರ್ಕೊಂಡು ಹೋಗಿದ್ದೆ. ನನ್ನಿಂದ ಅವಳ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ದರೆ ನಾನು ಸತ್ರು ನಾನು ಬದುಕಿದ್ರೂ ಅದು ನಂಗೆ ಆ ಕೊರಗು ಹಂಗೆ ಉಳ್ಕೊಂಡಿರೋದು. ನಿಂಗೇನು ಗೊತ್ತು? ನಿಂಗೆ ಅದೆಲ್ಲ ಅರ್ಥ ಆಗುತ್ತಾ? ಅಯ್ಯೋ, ಯಾಕೆ ಅಷ್ಟೊಂದು ಸಿಟ್ಟಿಗೆ ಬರ್ತಾ ಇದ್ದೀರಾ? ನಾನೇನೋ ಹೇಳು ಅಂತ ಹೇಳ್ದೆ. ಅಂದರೆ ಆ ಮ್ಯಾಟ್ರೆಲ್ಲ ಈಗ ಯಾಕೆ, ಈಗ ಹೆಣ್ಣು ನೋಡೋಕೆ ಬಂದಿದ್ದೀವಲ್ಲ ಅದ್ರ ಬಗ್ಗೆ ಮಾತಾಡೋಣ, ಟೈಮ್ ಆಗುತ್ತೆ ಅಂತ ಆ ಥರ ಹೇಳ್ದೆ ನಾನು. ಏನು ನಾರ್ಮಲಾಗಿ ಮಾತಾಡಿದ್ರಿ? ಮಾತಾಡಬೇಕಾದ್ರೆ ಗೊತ್ತಾಗಲ್ವಾ ಏನು ಮಾತಾಡಬೇಕು ಅಂತ? ಏನಾದರೂ ಮಾತಾಡಬೇಕಾದ್ರೆ ಮುಂಚೆ ಎಲ್ಲ ಪೂರ್ತಿಯಾಗಿ ಕೇಳಿಸ್ಕೊಂಡು ಮಾತಾಡಬೇಕು. ನಾನು ಕೇಳಿದರೆ ನಮ್ಮಪ್ಪ 100 ಪೆಟ್ರೋಲ್ ಬಂಕ್ನೇ ಕೊಡಿಸ್ಬಿಡಂಗಿದ್ದಾರೆ. ನನಗೆ ಪೆಟ್ರೋಲ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಕಷ್ಟದಲ್ಲಿ ಇರಬೇಕಾದ್ರೆ ಅವ್ರು ಹೆಲ್ಪ್ ಮಾಡಿದ್ದು ನಾನು ಹೇಳ್ತಾ ಇರೋದು. ನೀನು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡು ಇನ್ನೊಂದ್ಸರಿ ನನ್ನ ಹತ್ರ. ಪ್ರಿಯಾ, ಹೋಗ್ಲಿ ಬಿಡಮ್ಮ, ಅದೇನೋ ಹುಡುಗಿ ತಿಳಿದೇ ಮಾತಾಡಿದ್ದಾಳೆ, ಹೋಗ್ಲಿ ಬಿಡು. ಅಣ್ಣರೇ, ಇದನ್ನು ಕಾರ್ಯ ಮುಂದುವರ್ಸೋಣವಾ, ಏನೋ ಕೊಡು ತಗೊಳ್ಳೋದು ಅಂತ? ತಾಯಿ ಮಗಳಿಗೆ ಸರಿಯಾಗಾಯಿತು ಮಂಗಳಾರತಿ. ಪಾಪ ಈ ಪಾರ್ವತಿನ ಹಿಂದೆ ಹಾಕ್ತಾಯಿದ್ರು, ಅಂದರೆ ಅವಳಿಗೆ ಯಾರನ್ನೂ ಪರಿಚಯ ಮಾಡಿಸ್ಬಾರ್ದು ಅನ್ನೋ ಥರ ಚೇರ್ ಮೇಲೆ ಕೂಡು ಅಂತಲೂ ಅನ್ನಲಿಲ್ಲ, ಕಾರಲ್ಲೂ ಕರ್ಕೊಂಬರೋಕ್ಕೂ ರೆಡಿ ಇರಲಿಲ್ಲ. ಸರಿಯಾಗಾಯಿತು ಇವ್ರಿಗೆ, ಹಿಂಗಾಗಬೇಕಾಗಿದ್ದೆ. ಒಳ್ಳೆ ಸೊಸೆನೇ ಸಿಕ್ಕಿದ್ದಾಳೆ. ನಾನು ಸ್ವಲ್ಪ ಹುಡುಗನ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು. ಅಲ್ಲ, ಈ ದಿನದಲ್ಲಿ ಇದೆಲ್ಲ ಕಾಮನ್ನೇ ಬಿಡು. ಆದರೂ ಆ ಮಾತು ಕೇಳಬೇಕಾಗಿರೋದು ನನ್ನ ಮಗ ಅಲ್ಲ, ನವೀನು. ಈ ಹುಡುಗಿನಪ್ಪ ಇಷ್ಟೊಂದು ಫಾಸ್ಟ್ ಆಗಿದ್ದಾಳೆ. ಸರಿ ನವೀನ, ಹೋಗಪ್ಪ, ಮಾತಾಡ್ರಿ ಏನೇನೋ ಅಂತ ಎಲ್ಲ ಈಗಲೇ ಮಾತಾಡ್ಕೊಂಬಿಡ್ರಿ. ನನ್ನ ಸೊಸೆಗೆ ಎಲ್ಲಿ ಏನು ಮಾತಾಡ್ಬೇಕಂತಲೇ ಗೊತ್ತಾಗಂಗಿಲ್ಲ. ಇದು ನನ್ನ ಸೊಸೆನೂ ಹಂಗೆ, ನನ್ನ ಮಗನೂ ಹಂಗೆ, ಹೆಂಗಿದಾವೋ ಏನು ಕತೆ ಒಂದಕ್ಕೊಂದು ಜೋಡು. ಇದು ಮನೆ ಸ್ವಂತ ನಿಮ್ಮದೇನಾ ಅಣ್ಣ? ಮನೇನೋ ಸ್ವಂತ ನಮ್ಮದೇ, ಆದರೆ ಈ ಮನೆ ಮೇಲೆ ಇನ್ನೂ EMI ಇದು ಸ್ವಲ್ಪ ಲೋನ್ದು ಎಲ್ಲ ಇನ್ನೂ ಇದೆ. ನಮ್ದು ಇನ್ನೂ ಅದೆಲ್ಲ ಕಟ್ಕೋಬೇಕು. ನನ್ನ ಮಗಳು ಇರೋದು ಒಬ್ಬಳೇ ಅಲ್ವಾ, ಅವಳಿಗೆ ಸ್ವಲ್ಪ ಹಠ ಜಾಸ್ತಿ. ಒಂಥರ ರಿಚ್ ಆಗಿ ಬದುಕಬೇಕು, ರಾಯಲ್ ಆಗಿರಬೇಕು ಅಂತ ತುಂಬ ಆಸೆ ಅವಳಿಗೆ. ಹಂಗಾಗಿ ಅವಳಿಗೋಸ್ಕರ ನನ್ನ ಶಕ್ತಿ ಮೀರಿ ಏನೆಲ್ಲ ಆಗುತ್ತೋ ಮಾಡೋಕ್ಕೋ ಅದೆಲ್ಲ ಮಾಡಿದ್ದೀನಿ.